ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂತಂದರೆ, ನನಗೆ ತುಂಬ ಜನ ಕಮೆಂಟ್ಸ್ಗಳನ್ನ ಮಾಡ್ತಾಯಿದ್ರು, ಬ್ರೋ ನನ್ನ ಚಾನಲಲ್ಲಿ ಮಾನಿಟೈಸೇಷನ್ ಆನ್ ಆಗಿಲ್ಲ, ಆದ್ರೂ ಕೂಡ ನನ್ನ ಒಂದು ವೀಡಿಯೋಸ್ಗಳಿಗೆ ಕೆಲವೊಂದಷ್ಟು ವೀಡಿಯೋಸ್ಗಳಿಗೆ ಆ್ಯಡ್ಸ್ಗಳನ್ನ ತೋರಿಸ್ತಾ ಇದ್ದಾರೆ ಅಂತ ತುಂಬ ಜನ ಕಮೆಂಟ್ಸ್ ಮಾಡ್ತಾಯಿದ್ದೀರಿ. ಸೊ ಈ ಥರ ನಿಮ್ಗೇನಾದರೂ ಆ್ಯಡ್ಸ್ಗಳು ನಿಮ್ಮ ಒಂದು ಚಾನಲಲ್ಲಿ ಮಾನಿಟೈಸೇಷನ್ ಆನ್ ಆಗದೇ ನಿಮ್ಗೇನಾದರೂ ಆ್ಯಡ್ಸ್ಗಳನ್ನ ತೋರಿಸ್ತಾ ಇದ್ದರೆ, ಸೊ ಈ ಒಂದು ದುಡ್ಡು ಏನು ಬರುತ್ತೆ, ಆ ಒಂದು ಆ್ಯಡ್ಸ್ ಮುಖಾಂತರ ಏನು ದುಡ್ಡು ಬರುತ್ತೆ, ಆ ದುಡ್ಡು ನಿಮಗೆ ಬರುತ್ತಾ ಇಲ್ವಾ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ ಏನಕ್ಕೆ ಆ ರೀತಿ ಮಾನಿಟೈಸೇಷನ್ ಆನ್ ಆಗದೇನೆ ಒಂದು ಆ್ಯಡ್ಸ್ಗಳನ್ನ ತೋರಿಸ್ತಾರೆ ಅಂತಲೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಇವಾಗಲೇ ವಿಡಿಯೋನ ಒಂದು ಲೈಕ್ ಮಾಡಿಬಿಡಿ, ಆಮೇಲೆ ಹೋಗ್ತಾ ಲೈಕ್ ಮಾಡಬೇಕು ಅನ್ಸಲ್ಲ, ಅದಕ್ಕೋಸ್ಕರ. ಸೊ ವಿಡಿಯೋ ಇಷ್ಟ ಆದರೆ ಇವಾಗಲೇ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಾನು ಯೂಟ್ಯೂಬ್ ಚಾನಲ್ ವಿಡಿಯೋ ನೋಡ್ತಾರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಇವತ್ತಿನ ವಿಡಿಯೋನ ಶುರು ಮಾಡೋಣ, ಬನ್ನಿ ಶುರು ಮಾಡೋಣ. ಓಕೆ ಗೈಸ್, ಇಲ್ಲಿ ಹೊಸ ಯೂಟ್ಯೂಬರ್ಸ್ ಯಾರೆಲ್ಲ ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ತಾರೆ ಅವರೆಲ್ಲ ಸ್ಟಾರ್ಟಿಂಗಲ್ಲಿ ಏನು ಮಾಡ್ತಾರೆ ಅಂತಂದರೆ, ಸೊ ಅವರ ಓನ್ ವೀಡಿಯೋಸ್ಗಳನ್ನ ಯಾರೂ ಹಾಕೋದಿಲ್ಲ. ಸೊ ಫಸ್ಟು ಕಾಪಿರೈಟ್ ಇರುವಂಥ ಮ್ಯೂಸಿಕ್ ಅಥವಾ ಕಾಪಿರೈಟ್ ಕಂಟೆಂಟ್ ಇರುವಂಥ ಒಂದು ವೀಡಿಯೋಸ್ಗಳನ್ನ ಅವರ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ಕೊಬಿಡ್ತಾರೆ. ಏನಕ್ಕೆ ಅಂತಂದರೆ ಸಬ್ಸ್ಕ್ರೈಬರ್ಸ್ ಬೇಗ ಬರ್ತಾರೆ, ವೀಡಿಯೋಸ್ಗಳಿಗೆ ವ್ಯೂಸ್ ಚೆನ್ನಾಗಿ ಹೋಗುತ್ತೆ ಅಂತ ಅಂದ್ಕೊಂಡು ಏನು ಮಾಡ್ತಾರೆ ಅಂತಂದರೆ, ಆ ಥರ ಕಾಪಿರೈಟ್ ಕಂಟೆಂಟ್ ಇರುವಂಥ ಮ್ಯೂಸಿಕ್ ಅಥವಾ ಆಡಿಯೋಸ್ ಅಂತಂದರೆ ವೀಡಿಯೋಸ್ಗಳನ್ನ ಯೂಸ್ ಮಾಡ್ಕೊಂಡು ಅವರ ಒಂದು ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ಕೊಳ್ತಾರೆ. ಅವಾಗ ಏನಾಗುತ್ತೆ ಅಂತಂದರೆ, ಆ ಒಂದು ಕಾಪಿರೈಟ್ ಓನರ್ ಏನಿರ್ತಾರೆ ಅವರು ನಿಮ್ಮ ಒಂದು ಚಾನಲ್ಗೆ ಕಾಪಿರೈಟ್ ಕ್ಲೈಮ್ನ ಕೊಡ್ತಾರೆ. ನೀವು ಯಾವ ಒಂದು ವೀಡಿಯೋಸ್ಗೆ ನೀವು ಕಾಪಿರೈಟ್ ಇರುವಂಥ ಮ್ಯೂಸಿಕ್ನ ಯೂಸ್ ಮಾಡಿರ್ತೀರ, ಆ ಒಂದು ವೀಡಿಯೋಗೆ ಅವರು ಕಾಪಿರೈಟ್ ಕ್ಲೈಮ್ನ ಕೊಡ್ತಾರೆ. ಅವಾಗ ಏನಾಗುತ್ತೆ ಅಂತಂದರೆ, ನಿಮ್ಮೊಂದು ಚಾನಲ್ಗೆ ಯಾವುದೇ ರೀತಿ ಎಫೆಕ್ಟ್ ಆಗಲ್ಲ. ಜಸ್ಟ್ ಆ ಒಂದು ವೀಡಿಯೋಗೆ ಏನು ರೆವಿನ್ಯೂ ಬರುತ್ತೆ ಆ ದುಡ್ಡೆಲ್ಲ ಅವ್ರಿಗೆ ಹೋಗುತ್ತೆ, ಕಾಪಿರೈಟ್ ಓನರ್ಗೆ. ಸೊ ಇವಾಗ ನಿಮ್ಮೊಂದು ಚಾನಲಲ್ಲಿ ಮಾನಿಟೈಸೇಷನ್ ಆನ್ ಆಗಿಲ್ಲ ಅಂತ ಅಂದ್ಕೊಳ್ಳಿ, 1,000 ಸಬ್ಸ್ಕ್ರೈಬರ್ ಆಗೇ ಇಲ್ಲ, 4,000 ಅವರ್ಸ್ ವಾಚ್ ಟೈಮ್ ಅವರ್ಸ್ ಕಂಪ್ಲೀಟ್ ಆಗೇ ಇಲ್ಲ. ಸೊ ನೀವು ಒಂದು ವೀಡಿಯೋ ಅಂತಂದರೆ ಇವಾಗ ಯಾವುದೋ ಒಂದು ಕಾಪಿರೈಟ್ ಇರುವಂಥ ವೀಡಿಯೋನ ಯೂಸ್ ಮಾಡ್ಕೊಂಡಿದ್ದೀರ, ಪೈಲ್ ಒನ್ ಸಾಂಗ್ ವೀಡಿಯೋ ಸಾಂಗ್ನ ಬರೀ ಸಾಂಗ್ನ ಯೂಸ್ ಮಾಡಿಕೊಂಡು ನೀವು ಫೋಟೋಸ್ಗಳ ಸ್ಲೈಡ್ ಶೋ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ಳಿ. ಅವಾಗ ಏನಾಗುತ್ತೆ, ನಿಮ್ಮ ಒಂದು ವೀಡಿಯೋಗೆ ಕಾಪಿರೈಟ್ ಕ್ಲೈಮ್ ಬರುತ್ತೆ, ಜೊತೆಗೆ ಆ ಒಂದು ವೀಡಿಯೋಗೆ ಆ್ಯಡ್ಸ್ಗಳನ್ನ ತೋರಿಸೋದಕ್ಕೆ ಶುರು ಮಾಡ್ತಾರೆ. ಸೊ ಇಲ್ಲಿ ಏನಕ್ಕೆ ಆ್ಯಡ್ಸ್ಗಳನ್ನ ತೋರಿಸ್ತಾರೆ ಅಂತಂದರೆ, ಅದು ಬೇರೆಯವ್ರ ಕಂಟೆಂಟು ಅಂತಂದರೆ ಆ ಓನರೇ ಬೇರೆಯವ್ರಾಗಿರ್ತಾರೆ. ಕಾಪಿರೈಟ್ ಆ ಒಂದು ಮ್ಯೂಸಿಕ್ ಯಾರು ಓನರ್ ಇರ್ತಾರೆ ಅವ್ರದ್ದು ಆಗಿರುತ್ತೆ ಆ ಒಂದು ಮ್ಯೂಸಿಕ್. ಅವಾಗ ಏನು ಮಾಡ್ತಾರೆ, ಆ ಒಂದು ಓನರ್ ಏನು ಮಾಡ್ತಾರೆ ಅಂತಂದರೆ, ಸೊ ಆ ಒಂದು ವೀಡಿಯೋಗೆ ಅವರು ಆ್ಯಡ್ಸ್ಗಳನ್ನ ತೋರಿಸ್ತಾರೆ. ಸೊ ಮ್ಯೂಸಿಕ್ ಅವ್ರದ್ದು, ಸೊ ಅವ್ರಿಗೆ ಹಕ್ಕಿದೆ, ಅದು ನಿಮ್ಮ ಒಂದು ವೀಡಿಯೋಗೆ ಅವರು ಆ್ಯಡ್ಸ್ಗಳನ್ನ ತೋರಿಸ್ಬೋದು. ಆದರೆ ನಿಮ್ಮ ಒಂದು ಚಾನಲಲ್ಲಿ ಮಾನಿಟೈಸೇಷನ್ ಆನ್ ಆಗಿರೋದಿಲ್ವಲ್ಲ, ಸೊ ಅದರಿಂದ ಏನಾಗುತ್ತೆ ಅಂತಂದರೆ, ನಿಮ್ಮ ಒಂದು ಆ ಒಂದು ವೀಡಿಯೋಗೆ ಏನು ಅಡ್ವರ್ಟೈಸ್ಮೆಂಟ್ ಬರುತ್ತೆ ಆ ದುಡ್ಡು ನಿಮಗೆ ಬರೋಲ್ಲ. ಓಕೆನಾ, ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ, ಆ ದುಡ್ಡು ನಿಮಗೆ ಬರೋಲ್ಲ, ಆ ದುಡ್ಡೆಲ್ಲ ಅವ್ರಿಗೆ ಹೋಗುತ್ತೆ ಓನರ್ಗೆ. ಸೊ ಓನರ್ ಏನು ಮಾಡ್ತಾರೆ ಅಂತಂದರೆ, ನಿಮ್ಮೊಂದು ವೀಡಿಯೋಗೆ ನೀವೇನಾದ್ರು ಕಾಪಿರೈಟ್ ಕಂಟೆಂಟ್ ಇರುವಂಥ ವೀಡಿಯೋನ ಆಡಿಯೋನ ಯೂಸ್ ಮಾಡಿದ್ದೀರ ಅಂತಂದರೆ, ಆ ಒಂದು ವೀಡಿಯೋಗೆ ಆ್ಯಡ್ಸ್ನ ಅವರೇ ತೋರಿಸ್ತಾರೆ, ದುಡ್ಡು ಕೂಡ ಅವರೇ ತಗೊಳ್ತಾರೆ. ಯಾಕೆ ಅಂತಾರೆ, ನಿಮ್ಮೊಂದು ಚಾನಲಲ್ಲಿ ಮಾನಿಟೈಸೇಷನ್ ಆನ್ ಆಗಿರಲ್ಲ. ಅಕಸ್ಮಾತ್ ಏನಾದರೂ ನಿಮ್ಮೊಂದು ಚಾನಲಲ್ಲಿ ಮಾನಿಟೈಸೇಷನ್ ಆನ್ ಆಗಿದ್ರೆ ಅಂತ ಅಂದ್ಕೊಳ್ಳಿ, 1,000 ಸಬ್ಸ್ಕ್ರೈಬರ್ಸ್ ಜೊತೆಗೆ 4,000 ಅವರ್ಸ್ ವಾಚ್ ಟೈಮ್ ಅವರ್ಸ್ ಕಂಪ್ಲೀಟ್ ಆಗಿದೆ, ನಿಮ್ಮೊಂದು ಚಾನಲ್ ಮಾನಿಟೈಸೇಷನ್ ಆನ್ ಆಗಿದೆ ಅಂತಂದರೆ, ಸೊ ಆ ಓನರ್ ಏನಾದರೂ ಮನ್ಸು ಮಾಡಿದ್ರೆ, ಸೊ ನಿಮ್ಗರ್ಧ ಅವ್ರಿಗರ್ಧ ಶೇರ್ ಮಾಡ್ಕೋಬೋದು. ಸೊ ತುಂಬ ಜನ ಕಮ್ಮಿ ಈ ರೀತಿ ಶೇರ್ ಮಾಡೋದು, 50% ಅವ್ರು ಮಾಡಿ ಕೊಡ್ತಾರೆ, 50% ನಿಮ್ಗೆ ಕೊಡ್ತಾರೆ. ಯಾಕೆಂತಂದರೆ ನೀವು ಕಷ್ಟಪಟ್ಟು ವೀಡಿಯೋ ಅಪ್ಲೋಡ್ ಮಾಡಿದ್ದೀರಲ್ವ, ಸೊ ಒಂದು ಕಾರಣಕ್ಕೆ ಆ ರೀತಿ ಕೊಡ್ತಾರೆ. ಸೊ ನಿಮ್ಮ ಚಾನಲ್ ಮಾನಿಟೈಸೇಷನೇ ಆನ್ ಆಗಿಲ್ಲ ಅಂತಂದರೆ, ಸೊ ಆ್ಯಡ್ಸ್ಗಳನ್ನ ತೋರಿಸ್ತಾರೆ, ಆ ದುಡ್ಡೆಲ್ಲ ಅವ್ರು ತಗೊಳ್ತಾರೆ. ಸೊ ಇಷ್ಟೇ ಪ್ರೊಸೆಸ್ಸು. ಸೊ ಇದು ಕಾಪಿರೈಟ್ ಕ್ಲೈಮು. ಓಕೆನಾ, ಕಾಪಿರೈಟ್ ಕ್ಲೈಮಿಂದ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಸೊ ನಿಮ್ಮ ಒಂದು ಚಾನಲ್ ಸೇಫ್ ಆಗಿರುತ್ತೆ. ಓಕೆ, ನಿಮ್ಮ ಒಂದು ಮಾನಿಟೈಸೇಷನ್ಗೂ ಕೂಡ ಯಾವುದೇ ರೀತಿ ತೊಂದರೆ ಆಗಲ್ಲ. ಸೊ ಒಟ್ಟಿನಲ್ಲಿ ಆ ಒಂದು ಆ್ಯಡ್ಸ್ಗಳು ತೋರಿಸ್ತಾರೆ, ಬಟ್ ನಿಮಗೆ ಆ ಒಂದು ದುಡ್ಡು ಬರೋದಿಲ್ಲ. ಸೊ ಇದು ಮಾನಿಟೈಸೇಷನ್ ಆನ್ ಆಗಿಲ್ಲದಿರೋ ಅಂಥ ಚಾನಲ್ಗಳಲ್ಲಿ ಆ್ಯಡ್ಸ್ಗಳನ್ನ ತೋರಿಸೋದು. ಸೊ ಈ ಒಂದು ವಿಡಿಯೋದಲ್ಲಿ ಇದನ್ನು ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಿದೆ. ತುಂಬ ಜನ ಕಮೆಂಟ್ಸ್ಗಳನ್ನ ಮಾಡ್ತಾಯಿದ್ರಿ, ಬ್ರೋ ನನ್ನ ಚಾನಲಲ್ಲಿ ಮಾನಿಟೈಸೇಷನ್ ಆನ್ ಆಗಿಲ್ಲ ಆದರೂ ಕೂಡ ಆ್ಯಡ್ಸ್ಗಳನ್ನ ತೋರಿಸ್ತಾ ಇದ್ದಾರೆ ಅಂತ. ಸೊ ಇದು ಪ್ರೊಸೆಸ್ ಕಂಡ್ರಪ್ಪ, ನಿಮ್ಗೆ ಯಾವುದೇ ರೀತಿ ದುಡ್ಡು ಬರೋಲ್ಲ, ಜೊತೆಗೆ ನಿಮ್ಮ ಒಂದು ಚಾನಲ್ ಯಾವುದೇ ರೀತಿ ಎಫೆಕ್ಟ್ ಆಗೋದಿಲ್ಲ. ಇದು ಈ ಒಂದು ಪ್ರೊಸೆಸ್ ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿರೋ ಇವಾಗಲೇ ಒಂದು ಲೈಕ್ ಮಾಡಿ, ಜೊತೆಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್, ಜೈ ಹಿಂದ್, ಒಂದೇ ಮಾತಾಡೋಣ.